ಫ್ರೆಂಡ್ಸ್, ರಂಜಿನಿ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಟೇಸ್ಟಿಯಾದಂಥ ಒಂದು ಬ್ರೆಡ್ ಫುಡ್ಡಿಂಗ್ನ ಮಾಡ್ಕೊಳ್ಳೋಣ. ತುಂಬ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ, ಜೊತೆಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ 3 ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಅದರ ಸೈಡನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 2 ಸ್ಪೂನ್ ಕಸ್ಟರ್ಡ್ ಪೌಡರು, ಹಾಲು ಪೌಡರ್ 2 ಸ್ಪೂನು, 1 ಲೋಟ ಹಾಲು, 2 ಸ್ಪೂನ್ ಸಕ್ಕರೆ, 2 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಲು ಇಟ್ಕೊಂಡಿದ್ದೀವಲ್ಲ, ಅದೇ ಹಾಲನ್ನ ಹಾಕಿ ಕಸ್ಟರ್ಡ್ ಪೌಡರ್ನ ಈ ಥರ ಕಲಿಸ್ಕೊಳ್ಳಿ, ಗಂಟಿಲ್ಲದೆ ಇರೋ ಥರ. ಈಗ 2 ಸ್ಪೂನ್ ಹಾಲು ಪೌಡರ್ ಹಾಕೋತಿದ್ದೀನಿ. ಹಾಲು ಪೌಡರ್ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. 3 ಸ್ಪೂನು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳಿ, ಅವಾಗ ಚೆನ್ನಾಗಾಗುತ್ತೆ. ಇವಾಗ ಒಂದು ತವಾನ ಇಟ್ಕೊಂಡು ನಾವು ಬ್ರೆಡ್ ಸ್ಲೈಸ್ನ ಇಟ್ಕೊಂಡಿದ್ದೀವಲ್ಲ, ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ರೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತೀನಿ ಅಂತ ಅಂದರೆ ಒಂದೊಂದು ಬ್ರೆಡ್ ಪೀಸ್ನ 4 ಪೀಸಾಗಿ ಕಟ್ ಮಾಡಿಕೊಂಡು ಡೀಪ್ ಫ್ರೈ ಕೂಡ ಮಾಡ್ಬೋದು. ಆಯಿಲು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ, ಆದ್ದರಿಂದ ನಾನು ತವಾದ ಮೇಲೇ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋತಿದ್ದೀನಿ. 2 ಸೈಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದು ಫ್ರೈ ಆಗಿದೆ, ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾವು ಇದನ್ನು ಎತ್ತಿಟ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1 ಲೋಟ ಹಾಲನ್ನ ಹಾಕೋತಾ ಇದ್ದೀನಿ. ಈ ಹಾಲು ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ಸಕ್ಕರೆ, ನಿಮಗೆ ಸ್ವಲ್ಪ ಫ್ಲೇವರ್ಗೆ ಬೇಕು ಅಂದರೆ ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೋಬಹುದು. ಇವಾಗ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಕಸ್ಟರ್ಡ್ ಪೌಡರ್, ಅದನ್ನ ಹಾಕೋಬೇಕು. ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವೀಟ್ಗಳಿಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಕಸ್ಟರ್ಡ್ ಪೌಡರ್ನ ಕಲಸಿಟ್ಟಿದ್ದನ್ನ ಹಾಕಿದ್ದೀನಿ ಇದಕ್ಕೆ. ಇವಾಗ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಕುದಿಸಿ ಚೆನ್ನಾಗಿ. ಕುದಿಸಿದ್ಮೇಲೆ ಇದನ್ನು ಆಫ್ ಮಾಡಿಕೊಂಡು ನೀವೊಂದು ಅರ್ಧ ಗಂಟೆ ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬಹುದು. ಇಲ್ಲ ಅಂತಂದರೆ ಹಾಗೆ ಒಂದು ಅರ್ಧ ಗಂಟೆ ಅಥವಾ 1 ಅವರು ಈಚೆ ಇಟ್ಟು ಹಾಲು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಈ ಫುಡ್ಡಿಂಗು ಬಿಸಿಯಾಗಿ ಲೈಟಾಗಿ ಬಿಸಿ ಇದ್ದಾಗ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಕೋಲ್ಡ್ ಮಾಡಿಕೊಂಡು ತಿಂದ್ರೂ ಫ್ರಿಜ್ಜಲ್ಲಿಟ್ಟು ಚೆನ್ನಾಗಿರುತ್ತೆ. 2 ಥರ ಟ್ರೈ ಮಾಡ್ಬೋದು. ಈಗ ಒಂದು ಬೌಲ್ನ ಇಟ್ಕೊಂಡು ಬ್ರೆಡ್ ಪೀಸ್ನ ಇಟ್ಕೊಂಡು ನಾನಿವಾಗ ಹಾಲನ್ನ ಹಾಕೋತಾ ಇದ್ದೀನಿ. ಇದೇ ಥರ 3 ಬ್ರೆಡ್ ಪೀಸ್ನ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನೆಲ್ಲ ಹಾಕೋಬೋದು. ಬಾದಾಮಿ ಹಾಕೋತಿದ್ದೀನಿ ನಾನಿಲ್ಲಿ. ಬಾದಾಮಿ, ಗೋಡಂಬಿ, ಪಿಸ್ತಾ, ಯಾವುದು ನಿಮಗೆ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸು ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.